ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಡೇ 15 ಎಪಿಸೋಡ್ದು ಹೈಲೈಟ್ಸ್ ಮತ್ತು ರಿವ್ಯೂ. ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ವೇಕಪ್ ಸಾಂಗಿಂದ. ವೇಕಪ್ ಸಾಂಗ್ ಆದಮೇಲೆ ಧ್ರುವಂತ್ ಅವರು ಫೈನಲಿ ವೇಕಪ್ ಆಗಿದ್ದಾರೆ ಆ್ಯಂಡ್ ಅವ್ರು ಇನ್ಮೇಲೆ ಸರಿಯಾಗಿ ಆಟ ಆಡಬೇಕು ಅಂತ ಮಾತಾಡ್ತಾ ಇದ್ರು. ಆ್ಯಂಡ್ ಅಶ್ವಿನಿ ಗೌಡ ಅವರು ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ರು. ಅದಾದಮೇಲೆ ಆ ಕೋಪನ ಕಂಟಿನ್ಯೂ ಮಾಡಿ ಮಾಳು ಅವರ ಸ್ಪಂದನ ಮೇಲೂ ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾಳು ಆ್ಯಂಡ್ ಸ್ಪಂದನ ಅವರು ಕಿಚನ್ಗೆ ಬಂದರು. ಮಾಳು ಅವ್ರಿಗೆ ಆ ಕಡೆ ಇರೋ ಚೇರ್ನ ಮೂವ್ ಮಾಡಿ ಅಂದರು. ಸ್ಪಂದನ ಅವರು ಯಾವ ಚೇರ್ ಅಂತ ಕೇಳಿದ್ದಕ್ಕೆ ನೀವು ಮಾಲೂನ ಕೇಳಿ ಅಂತ ಹೇಳಿದರು. ಅದಕ್ಕೆ ಸ್ಪಂದನ ಅವ್ರಿಗೆ ಕೋಪ ಬಂದು ಇನ್ನೊಂದು ಸಲ ನನಗೆ ಹೇಳಿದ್ರೆ ಏನಂತ ಹೇಳಿದ್ರು. ಅದಕ್ಕೆ ಅನ್ನೆಸೆಸರಿಯಾಗಿ ನೀವು ಫೈನಲಿಸ್ಟ್ ಆಗಿರೋದೇ ಸಿಂಪತಿಯಿಂದ, ರಕ್ಷಿತಾ ಡಿಸರ್ವಿಂಗ್ ಇದ್ದರು, ನೀವಲ್ಲ, ನೀವು ಮಾಡೋದಿಂದ ಇಲ್ಲಿ ಉಳ್ಕೊಂಡಿರೋದು, ಬರೀ ಮೇಕಪ್ ಮಾಡಿಕೊಂಡು ಇಷ್ಟು ದಿನ ಓಡಾಡ್ತಾ ಇದ್ರಿ, ನಾನು ತ್ಯಾಗ ಮಾಡಿ ನೀವು ಇಲ್ಲಿ ತನಕ ಬಂದಿರೋದು ಅಂತ ಹೇಳ್ತಾಯಿದ್ರು. ಇದರಲ್ಲಿ ಒಂಚೂರು ಸತ್ಯ ಇರ್ಬೋದು, ಬಟ್ ಹೇಳೋ ಸಿಚುವೇಶನ್ ಅದಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ಎನಿವೇಸ್ ಇದು ಪ್ರೋಮೋಲಿ ಕಟ್ಟಾಗಿತ್ತು ಆ್ಯಂಡ್ ಗುಡ್ ಫಾರ್ ಸ್ಪಂದನ, ಬಿಕಾಸ್ ಅವರು ಫಸ್ಟ್ ಟೈಮು ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಪಿಸೋಡ್ಸಲ್ಲಿ. ಅದಾದಮೇಲೆ ಬಿಗ್ ಬಾಸ್ 19 ಕಂಟೆಸ್ಟೆಂಟ್ಸ್ ಒಳಗಡೆ ಬಂದಿದ್ದರು ಆ್ಯಂಡ್ ಇವಾಗಕ್ಕೆ ಈ ಒಂಟಿ ಜಂಟಿ ಆಟ ಏನಿದೆ ಅದು ಎಂಡ್ ಆಗ್ತಾ ಇದೆ ಆ್ಯಂಡ್ ಜಂಟಿಗಳು ಇನ್ಮೇಲೆ ಇಂಡಿವಿಜುವಲ್ಸ್ ಆಗಿ ಆಟ ಆಡ್ತಾರೆ. ಅದಕ್ಕೆ ಮುಂಚೆ ಅವರ ಕಾರ್ಡನ್ನು ಕಟ್ ಮಾಡೋದಕ್ಕೆ ಮುಂಚೆ ಮನಬಿಚ್ಚಿ ಮಾತಾಡೋದಕ್ಕೆ ಒಂದು ಕೊನೆ ಅವಕಾಶನ ಮಾಡಿಕೊಟ್ರು. ಎಲ್ಲ ಜಂಟೀಸು ಆ್ಯಕ್ಟಿವಿಟಿ ರೂಮ್ಗೆ ಬರಬೇಕಿತ್ತು ಆ್ಯಂಡ್ ಅಟ್ಲೀಸ್ಟ್ ಒಂದು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಅವರ ಪಾರ್ಟ್ನರ್ ಬಗ್ಗೆ ಹೇಳಬೇಕಿತ್ತು. ಫಸ್ಟ್ ಬಂದಿದ್ದು ಅಭಿ ಹಾಗೂ ಅಶ್ವಿನಿ ಅವರು ಜಸ್ಟ್ ಒಬ್ಬರ ಮೇಲೆ ಒಬ್ಬರು ಜಸ್ಟ್ ಅವ್ರು ಕೋಪ ಮಾಡ್ಕೋತಾರೆ, ಇಲ್ಲ ಮೇಕಪ್ಪಿಗೆ ಜಾಸ್ತಿ ಟೈಮ್ ತೊಗೋತಾರೆ ಅಂತ ಸ್ವಲ್ಪ ಪಾಸಿಟಿವ್ ಆಗಿ ಹೇಳಿದ್ರು. ಅದಾದಮೇಲೆ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಸಾಕಷ್ಟು ಬೇಜಾರು ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಈ ಜಂಟಿ ಆಟ ಎಂಡ್ ಆಗ್ತಾಯಿದೆ ಅಂತ. ಇರೋದ್ರಲ್ಲಿ ಅವರಿಬ್ಬರೇ ಜಂಟಿ ಅನ್ನೋದೇನಿದೆ ಅವರಿಬ್ಬರಿಗೆ ಅಡ್ವಾಂಟೇಜ್ ಆಗಿ ಬಂದಿದ್ದು ಆ್ಯಂಡ್ ಮಿಗ್ದವ್ರು ಯಾರಿಗೂ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅವ್ರ ಜಂಟಿ ಪಾರ್ಟ್ನರ್ಸು. ಆ್ಯಂಡ್ ಇದಕ್ಕೆ ಬಿಗ್ ಬಾಸು ನಿಮಗೆ ಒಳ್ಳೇದಾಗಿದೆ ಅಂತ ಗೊತ್ತಾಯ್ತು, ಜಂಟಿಯಿಂದ ಹಂಗೆ ಇರ್ತೀರಾ ಅಂತ ಕೇಳಿದ್ದಕ್ಕೆ ಕಾವ್ಯ ಅವರು ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅವರು ಒಳಗಡೆ ಬಂದರು. ಮೊನ್ನೆ ಚಂದ್ರಪ್ರಭಾ ಅವರು ಗ್ಲಾಸ್ ಹೊಡೆದಾಕಿದ್ದ ಗಲಾಟೆನ ಸತೀಶ್ ಅವರು ಪ್ರೀ ಪ್ಲ್ಯಾಂಡಾಗಿ ನಾವು ಜಗಳ ಆಡಿದ್ದು ಅಂತ ಹೇಳಿದ್ರು. ಇದಕ್ಕೆ ಚಂದ್ರಪ್ರಭಾ ಅವರು ನಾನು ಯಾವುದೇ ರೀತಿ ನಾಟಕ ಮಾಡಲ್ಲ, ಇವ್ರ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಅವರ ಹಗ್ಗನ ಅವರೇ ಸಹ ಬಿಸಾಕಿದ್ರು ಕಟ್ ಮಾಡೋದಕ್ಕೆ ಮುಂಚೆ. ಆಮೇಲೆ ಬಂದು ಬಿಗ್ ಬಾಸ್ ಅವರು ಕಟ್ ಮಾಡಿದ್ರು. ಬಟ್ ಅಲ್ಲೇ ಸಹ ಇವರಿಬ್ಬರು ಜಗಳ ಆಡ್ಕೊಂಡ್ರು. ಅದಾದಮೇಲೆ ಬಂದಿದ್ದು ಮಂಜು ಆ್ಯಂಡ್ ರಾಶಿಕಾ ಅವರು ಆ್ಯಂಡ್ ಮಾಳು ಆ್ಯಂಡ್ ಸ್ಪಂದನ ಅವರು. ಫಸ್ಟ್ ಅವರಿಬ್ಬರು ಅಕ್ಕ ತಂಗಿ ಆ್ಯಂಡ್ ಸೆಕೆಂಡ್ ಬಂದು ಇವರಿಬ್ಬರು ಅಣ್ಣ ತಂಗಿ ಅಂತ ಹೇಳಿ ಬೇಜಾರು ಪಟ್ಕೊಂಡ್ರು. ಅದಾದಮೇಲೆ ಇನ್ಮೇಲೆ ಒಂಟಿನೂ ಇಲ್ಲ, ಜಂಟಿನೂ ಇಲ್ಲ, ಅರಸರು ಇಲ್ಲ, ಅರಸಿಯರು ಎಲ್ಲ ಸಮ ಅಂತ ಬಿಗ್ ಬಾಸ್ ಹೇಳಿ ಮನೆಯವರ ದ್ವಾರ ಫೈನಲಿಸ್ಟ್ ಆಗಿರುವ ಸುಧೀರ್ ಅವರು, ತನ್ನ ಸ್ವಂತ ಎಫರ್ಟಿಂದ ಫೈನಲಿಸ್ಟ್ ಆಗಿರುವ ಅಶ್ವಿನಿ ಗೌಡ ಅವರು ಆ್ಯಂಡ್ ವ್ಯೂವರ್ಸಿಂದ ಫೈನಲಿಸ್ಟ್ ಆಗಿರುವ ಮಾಳು ಆ್ಯಂಡ್ ಸ್ಪಂದನ ಅವರು ಸೇಫ್ ಆಗಿರ್ತಾರೆ. ಫೈನಲ್ ವೀಕಲ್ಲಿ ಫನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವ್ರು 3 ಜನನ ಬಿಟ್ಟು, ಇಲ್ಲ 4 ಜನನ ಬಿಟ್ಟು ಮನೇಲಿರೋ ಮಿಕ್ಕಿದ ಎಲ್ಲ ಕಂಟೆಸ್ಟೆಂಟ್ಸು ಸಹ ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಎನಿ ಟೈಮ್ ಎವಿಕ್ಷನ್ ಆಗ್ಬೋದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅದಾದಮೇಲೆ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಸ್ವಲ್ಪ ಮಾತಾಡ್ಕೋತಾ ಇದ್ರು. ಗಿಲ್ಲಿಯವರು ಆ ಕಡೆ ಕೂತಿದ್ರು ಆ್ಯಂಡ್ ಕಾರ್ಡ್ ಹಗ್ಗ ಏನಿದೆ ಅದು ತೆಗೆದಾದ್ಮೇಲೆ ಕಾವ್ಯ ಅವರು ಅವ್ರನ್ನ ತಿರುಗಿ ಸಹ ನೋಡ್ತಾ ಇಲ್ಲ ಅಂತ ಸ್ವಿಮ್ಮಿಂಗ್ ಪೂಲ್ ಹತ್ರ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ರು. ಅದಾದಮೇಲೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟರು. ಎಲ್ಲ 4 ಫೈನಲಿಸ್ಟಲ್ಲಿ ಯಾರಿಗೆ ಫೈನಲಿಸ್ಟ್ ಆಗೋ ಅರ್ಹತೆ ಇಲ್ಲ ಅಂತ ಮಿಕ್ಕಿದ ಮನೆಯವರು ಹೇಳಬೇಕಿತ್ತು. ಅದಕ್ಕೆ ಅವ್ರ ಮುಂದೆ ಇರೋ ಕೇಕ್ನ ಕಟ್ ಮಾಡಿ ತಿಂದು ಕಾರಣನ ಹೇಳಿ ಅವ್ರ ಬದಲು ಇವ್ರು ಫೈನಲಿಸ್ಟ್ ಆಗೋಕ್ಕೆ ಏನಕ್ಕೆ ಬೆಟರ್ ಅಂತ ಹೇಳಬೇಕಾಗಿತ್ತು. ಅದರಲ್ಲಿ ಅಶ್ವಿನಿ ಅವರು ಚೂಸ್ ಮಾಡಿದ್ದು ಸುದಿ ಅವ್ರನ್ನ, ಕಾವ್ಯ ಅವರು ಚೂಸ್ ಮಾಡಿದ್ದು ಅಶ್ವಿನಿ ಗೌಡ ಅವ್ರನ್ನ, ಅಭಿಷೇಕ್ ಅವರು ಚೂಸ್ ಮಾಡಿದ್ದು ಸುದಿ ಅವ್ರನ್ನ, ಮಂಜು ಅವರು ಚೂಸ್ ಮಾಡಿದ್ದು ಸುದಿ ಅವ್ರನ್ನ, ಜಾನ್ವಿ ಅವರು ಚೂಸ್ ಮಾಡಿದ್ದು ಸ್ಪಂದನ ಅವ್ರನ್ನ, ಸತೀಶ್ ಅವರು ಚೂಸ್ ಮಾಡಿದ್ದು ಮಾಳು ಅವ್ರನ್ನ, ಚಂದ್ರಪ್ರಭಾ ಅವರು ಚೂಸ್ ಮಾಡಿದ್ದು ಮಾಳು ಅವ್ರನ್ನ, ಮಲ್ಲಮ್ಮ ಅವರು ಚೂಸ್ ಮಾಡಿದ್ದು ಸ್ಪಂದನ ಅವ್ರನ್ನ, ಧನುಷ್ ಅವರು ಚೂಸ್ ಮಾಡಿದ್ದು ಸುಧೀರ್ ಅವ್ರನ್ನ, ರಾಶಿಕಾ ಅವರು ಚೂಸ್ ಮಾಡಿದ್ದು ಸುದಿ ಅವ್ರನ್ನ, ರಕ್ಷಿತಾ ಚೂಸ್ ಮಾಡಿದ್ದು ಮಾಳುನ ಆ್ಯಂಡ್ ಗಿಲಿ ಅವರು ಚೂಸ್ ಮಾಡಿದ್ದು ಅಶ್ವಿನಿ ಗೌಡ ಅವ್ರನ್ನ. ಇದರಲ್ಲಿ ಮೋಸ್ಟ್ಲಿ ಸುದಿ ಅವ್ರಿಗೆ ಕಾರಣ ಕೊಟ್ಟಿದ್ದು ಅವರು ಲಾಸ್ಟ್ ವೀಕ್ ಹಸಿರಾ ಟಾಸ್ಕು ಆ್ಯಂಡ್ ಮಾಳು ಆ್ಯಂಡ್ ಸ್ಪಂದನಾಗೆ ಸೇಮ್ ರೀಸನ್, ಅವರಿಬ್ಬರು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಅದಾದಮೇಲೆ ಅಶ್ವಿನಿ ಗೌಡ ಅವರ ನೇಮ್ ತೊಗೊಂಡಿದ್ದು ಕಾವ್ಯ ಆ್ಯಂಡ್ ಗಿಲ್ಲಿ ಅವರು, ಬಿಕಾಸ್ ಅವ್ರದ್ದು ಫಸ್ಟ್ ವೀಕಿಂದನೇ ಅವರಿಬ್ಬರಿಗೂ ಸೆಟ್ ಆಗ್ತಾ ಇಲ್ಲ ಅಂತ ಕಾರಣಕ್ಕೆ. ಅದಾದಮೇಲೆ ರಕ್ಷಿತಾ ಅವರು ಕ್ಯಾಮ್ರಾ ಹತ್ರ ಆವಾಗವಾಗ ಮಾತಾಡ್ತಾ ಇರ್ತಾರೆ. ಅದೇ ಥರ ಆವತ್ತು ರಾತ್ರಿ ರಕ್ಷಿತಾ ಅವರು ಕ್ಯಾಮ್ರಾ ಮುಂದೆ ಮಾರಲ್ಸ್ ಬಗ್ಗೆ ಏನೋ ಬಿಗ್ ಬಾಸ್ಗೆ ಮಾತಾಡ್ತಾಯಿದ್ರು ವಾಶ್ರೂಮಲ್ಲಿ. ಅದನ್ನು ಅಶ್ವಿನಿ ಗೌಡ ಆ್ಯಂಡ್ ಜಾನ್ವಿ ಅವರು ಹಿಂದಿಯಿಂದ ಕೇಳಿಸ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು. ಅಲ್ಲಿಗೆ ಆವತ್ತಿನ ಎಪಿಸೋಡ್ ಎಂಡ್ ಆಯಿತು. ಈ ಸಂಡೇ ಎಪಿಸೋಡಲ್ಲಿ ಏನಾಗಿತ್ತು ಅಂತ ಲಾಸ್ಟಲ್ಲಿ ಅಂದರೆ ಇವರ ಯಾವುದೇ ರೀತಿ ಎವಿಕ್ಷನ್ ಏನಾಗಿರಲಿಲ್ಲ.
ಸುದೀಪ್ ಅವರು ಲಾಸ್ಟಿಗೆ ಮಾಳು ಆ್ಯಂಡ್ ಸ್ಪಂದನ ಅವ್ರನ್ನ ಫೈನಲಿಸ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ಮಿಕ್ಕಿದವ್ರನ್ನೆಲ್ಲ ಇನಿಷಿಯಲಿನೇ ಸೇವ್ ಮಾಡಿದರು. ಇದರಲ್ಲಿ ನನ್ನ ಅನಿಸಿಕೆ ಏನಂತ ಅಂದರೆ, ಈ ವೋಟಿಂಗ್ ಲೈನ್ಸ್ ಓಪನ್ ಇದ್ದಾಗ ಎಲ್ಲೂ ಸಹ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ನ ಫೈನಲಿಸ್ಟ್ ಮಾಡೋದಕ್ಕೆ ವೋಟ್ ಹಾಕಿ ಅಂತ ಎಲ್ಲೂ ಮೆನ್ಷನ್ಡ್ ಆಗಿ ಇರಲಿಲ್ಲ. ಹಾಗೆ ವೋಟ್ ಹಾಕಿದ್ರು. ನಾನು ಮೋಸ್ಟ್ಲಿ ಇದು ಎವಿಕ್ಷನ್ಗೆ ವೋಟಿಂಗ್ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಫೈನಲಿಸ್ಟ್ಗೆ ವೋಟಿಂಗ ಇಲ್ವಾ ಅಂತ ಇನ್ನೂ ಕ್ಲಾರಿಟಿ ಕೊಡಲಿಲ್ಲ. ಯಾಕಂದರೆ ಅದು ಅನೌನ್ಸ್ ಮಾಡಿದ್ದು ಸಂಡೇ ಎಪಿಸೋಡ್ ಕೆಳಗಡೆ ಒಂದು ನೋಟಿಫಿಕೇಷನ್ನ ಬಿಗ್ ಬಾಸ್ ಅವರು ಹಾಕಿದರು. ಏನಂದರೆ, ನಾವು ಲಾಸ್ಟ್ ವೀಕ್ ಹಾಕಿರೋ ವೋಟ್ಸು ನೆಕ್ಸ್ಟ್ ವೀಕ್ ಫೈನಲಿಸ್ಟ್ ಆಗೋ ಪ್ರಾಸೆಸ್ಸಲ್ಲಿ ಯೂಟಿಲೈಸ್ ಮಾಡ್ತಾರೆ ಅಂತ. ಹಾಗಾದರೆ ಯಾವ ಕಾರಣಕ್ಕೆ ಇವರಿಬ್ಬರು ವ್ಯೂವರ್ಸಿಂದ ವೋಟ್ ಆಗಿದ್ದಾರೆ ಅಂತ ಹಾಕಿದ್ದಾರೆ, ವ್ಯೂವರ್ಸ್ ಅವ್ರನ್ನ ಫೈನಲಿಸ್ಟ್ ಆಗಿ ಚೂಸ್ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಯಾರೂ ಸಹ ಆ ಥರ ವೋಟೇ ಹಾಕಲಿಲ್ಲ. ಆ್ಯಂಡ್ ವೋಟಿಂಗಲ್ಲೂ ಆ ಥರ ಏನೂ ಮೆನ್ಷನ್ಡ್ ಆಗೇ ಇರಲಿಲ್ಲ. ಆ್ಯಂಡ್ ಲಾಸ್ಟಲ್ಲಿ ನಿಮ್ಮ ಓಟನ್ನು ನೆಕ್ಸ್ಟ್ ವೀಕ್ಗೆ ಪರಿಗಣಿಸಲಾಗಿದೆ ಅಂತ ಹೇಳಿದ್ರು. ಸೊ ಆನ್ ವಾಟ್ ಬೇಸಿಸ್ ಮಾಳು ಆ್ಯಂಡ್ ಸ್ಪಂದನ ಅವ್ರನ್ನ ಬಿಗ್ ಬಾಸ್ ಅವರೇ ಚೂಸ್ ಮಾಡಿದ್ರು ಫೈನಲಿಸ್ಟ್ ಆಗೋಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ವೋಟಿಂಗಿಂದ ಆಗಿದೆ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ಥಿಂಕ್. ಬಿಕಾಸ್ ಲಾಸ್ಟ್ 2 ವೀಕ್ಸ್ ಆಯಿತು ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿ. ಲೀಸ್ಟ್ ಅಂದರೆ ಕಾಣಿಸ್ಕೊಂಡಿರೋದು ಸ್ಕ್ರೀನಲ್ಲಿ ಮಾಳು ಆ್ಯಂಡ್ ಸ್ಪಂದನ ಅವರು ಒಂದು 2 ಮಿನಿಟ್ಸ್ ಕೂಡ ಸ್ಕ್ರೀನ್ ಸ್ಪೇಸ್ ಇಲ್ಲ ಅವ್ರಿಗೆ 1 ಅವರ್ ಎಪಿಸೋಡಲ್ಲಿ ಕಾಣಿಸ್ಕೊಳೋದೇ ಇಲ್ಲ. ಈ ನೆನ್ನೆ ಪ್ರೋಮೋ ಅಲ್ಲಿ ಫಸ್ಟ್ ಟೈಮ್ ಕಾಣಿಸಿದ್ದು ಸ್ಪಂದನ ಅವರು. ಅಟ್ಲೀಸ್ಟ್ ಮಾಳವರು ಟಾಸ್ಕನ್ನು ಆಡಿದ್ದಾರೆ, 1-2-3 ಟೈಮ್ಸ್ ಗೆದ್ದಿದ್ದಾರೆ. ಬಟ್ ಸ್ಪಂದನ ಅವರು ಅದನ್ನು ಸಹ ಮಾಡಲಿಲ್ಲ. ಸೊ ಆ್ಯಂಡ್ ಮೆಜಾರಿಟಿ ಒಪಿನಿಯನ್ ನೋಡೋಕ್ಕೋದ್ರೆ ನಾನು ಓದಿದ್ದು ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕಾಮೆಂಟ್ಸಲ್ಲಿ ಯಾರಿಗೂ ಗೊತ್ತಿಲ್ಲ ಇವರಿಬ್ಬರು ಹೇಗೆ ಫೈನಲಿಸ್ಟ್ ಆಗೋಕ್ಕೆ ಅರ್ಹರು ಅಂತ. ನನ್ನ ಪರ್ಸ್ನಲಿ ಏನು, ನನಗೆ ಅವರಿಬ್ಬರು ಅರ್ಹರಲ್ಲ. ಅವ್ರಿಗಿನ ಬೆಟರಾಗಿ ಐ ಥಿಂಕ್ ಕಾವ್ಯ ಆ್ಯಂಡ್ ಗಿಲ್ಲಿ ಅವರು ಐ ಥಿಂಕ್ ಎಲ್ಲರೂ ನಾಮಿನೇಟ್ ಮಾಡಿ ಜನರಿಗೆ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದರೆ ಮೋಸ್ಟ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ ಅವರು ಫೈನಲಿಸ್ಟ್ ಆಗ್ತಾಯಿದ್ರು ಅಂತ ನನಗನ್ಸುತ್ತೆ. ಬಿಕಾಸ್ ಗಿಲ್ಲಿ ಅವರು ಈ ಮನೆಯ ಎಂಟರ್ಟೈನ್ಮೆಂಟನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ಅದರ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಾರೆ. ಬಿಕಾಸ್ ಅವ್ರನ್ನ ಬಿಟ್ಟು ಇನ್ಯಾರೂ ಎಂಟರ್ಟೈನ್ ಮಾಡ್ತಾ ಇಲ್ಲ. ಗಿಲ್ಲಿ ಅವರು ಒಬ್ಬರೇ ಅವ್ರ ಕಾಮಿಡಿಯಿಂದ ಎಂಟರ್ಟೈನ್ ಮಾಡ್ತಾ ಇರೋದು. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.